ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾವು ಯಾದಗಿರಿ ಮಲ್ಲೈಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮ ಜೊತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾವು ಮನೆ ಬಿಡಬೇಕಾದ್ರೆ ತುಂಬ ಚೆನ್ನಾಗಿತ್ತು ವಾತಾವರಣ. ಯಾವುದೇ ಥರ ಮಳೆ ಬರುತ್ತೆ ಅಂತ ಅನಿಸಿರಲಿಲ್ಲ. ಬಟ್ ಸಡನ್ನಾಗಿ ಈ ರೀತಿಯಾಗಿ ಮೋಡ ಎಲ್ಲ ಕಪ್ಪಾಗಿ ಏಕ್ದಮ್ ಆಗಿ ಗಾಳಿ ಮಳೆ ಶುರುವಾಯಿತು. ಎಷ್ಟು ಅಂದರೆ ಎದುರುಗಡೆ ಗಾಡಿಗಳು ಕಾಣ್ತಾ ಇರಲಿಲ್ಲ, ಅಷ್ಟೊಂದು ಜೋರಾಗಿ ಮಳೆ ಆಗೋಕ್ಕೆ ಶುರುವಾಯಿತು. ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಮಳೆ ಆ ಥರ ಬಂದರೆ ಸ್ವಲ್ಪ ಬೇಜಾರಾಗುತ್ತಲ್ಲ. ಹಾಗೆ ಯಾದಗಿರಿಗೆ ಹೋದ್ವಿ. ಯಾದಗಿರಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ನನ್ನ ಮಗಳು ಈ ಹೇರ್ ಬ್ಯಾಂಡ್ ತೊಗೊಂಡು ಬಂದಿದ್ದಾಳೆ ನೋಡಿ, ಮನೆಯಿಂದ ತೊಗೊಂಡು ಬಂದಿರೋವಂಥದ್ದು. ಅದಾದಮೇಲೆ ಮಲ್ಲೈಗೆ ಬಂದ್ವಿ. ಇಲ್ಲಿ ಕಾರಿಂದ ಬರೋರಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೆಟ್ಲುಗಳು ಕಡಿಮೆ ಇದೆ ಇಲ್ಲಿ. ನಾವು ಫಸ್ಟ್ ಎಂಟ್ರೆನ್ಸಿಗೆ ಹೋದರೆ ಸ್ವಲ್ಪ ಮೆಟ್ಲುಗಳು ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಕಡಿಮೆ ಮೆಟ್ಲಿದೆ, ಚಿಕ್ಕ ಚಿಕ್ಕ ಮೆಟ್ಲಿದೆ. ಈ ಕಲ್ಲುಗಳೇನು ಕಾಣ್ತಾ ಇದೆಯಲ್ಲ, ಇದೇ ಇಲ್ಲಿ ಸೌಂದರ್ಯ ಅಂತಲೇ ಹೇಳ್ಬೋದು. ಮಳೆ ಕೂಡ ಸ್ವಲ್ಪ ಜಿಟಿಯಾಗಿ ಬರ್ತಾ ಇತ್ತು. ಹಾಗೆ ಹೋದ್ವಿ, ಯಾಕಂದರೆ ಮಳೆ ಅಷ್ಟೇನು ಜೋರಾಗಿರಲಿಲ್ಲ. ನಾವು ಬರಬೇಕಾದ್ರೆ ತುಂಬಾ ಜೋರಾಗಿತ್ತು. ಇದು ಮುಖ್ಯವಾದಂಥ ಎಂಟ್ರೆನ್ಸು. ಇಲ್ಲಿ ಮೈಲಾರಲಿಂಗ ದೇವಸ್ಥಾನ ಇದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಹೀಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ಹೊರಗಡೆ ಬಂದರೆ ಈ ಒಂದು ದೇವಸ್ಥಾನ ಕಾಣುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಜಾಸ್ತಿ ಇದೆ ಸುತ್ತಲೂ. ಈ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಹಳೇದು. ಆ್ಯಕ್ಚುಲಿ ಸ್ವಲ್ಪ ರಿನೋವೇಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರ ಧರ್ಮಪತ್ನಿಯವ್ರದ್ದು ದೇವಸ್ಥಾನ ಇದೆ. ಇಲ್ಲಿ ಕೆಳಗಡೆ ಇದೇ ರೀತಿಯಾಗಿ ಮೈಲಾರಲಿಂಗ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕೆಳಗಡೆ ಏನಂದರೆ ಈ ಬೇಸಿಗೆನಲ್ಲಿ ಇರೋಕ್ಕಾಗಲ್ಲ, ಹಾಗಾಗಿ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. AC ಎಲ್ಲ ಫಿಟ್ಟಿಂಗ್ ಇದೆ ಇಲ್ಲಿ. ಆಮೇಲೆ ಕತ್ಲಿರುತ್ತೆ ಸ್ವಲ್ಪ. ಎಲ್ಲ ಇದು ದೇವಸ್ಥಾನ ಅಂದರೆ ತುಂಬಾ ಹಳೆ ದೇವಸ್ಥಾನ. ಹೀಗಾಗಿ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಬಗ್ಗಿನೇ ಹೋಗಬೇಕು ನೋಡಿ. ಅದ್ರ ಬಾಗಿಲು ಎಷ್ಟು ಚಿಕ್ಕದಾಗಿದೆ ಅಂತ. ಆಮೇಲೆ ಇದು ಕಲ್ಲಿಂದ ಮಾಡಿರುವಂಥ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನಗಳೇ ಈ ರೀತಿಯಾಗಿರೋದು. ಈಗಿನ ದೇವಸ್ಥಾನಗಳು ಬೇರೆ ಇರುತ್ತೆ. ಇದು ನೋಡಿ, ಈ ರೀತಿಯಾಗಿ ಮಲ್ಲಯ್ಯ ಕೂಡ ಇದೇ ರೀತಿಯಾಗಿದೆ. ಮುಂದೆ ಕುದುರೆ ಇಟ್ಟಿರ್ತಾರೆ. ನೀವು ವಿಡಿಯೋಗಳಲ್ಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ. ಆಮೇಲೆ ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕೆಲವೊಬ್ಬರು ಏನಾದರೂ ಅಂದ್ಕೊಂಡಿರ್ತಾರೆ, ಅವರು ತಟ್ಟೆನಲ್ಲಿ ಊಟ ಮಾಡಲ್ಲ. ಈ ಏನು ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆನೇ ಊಟ ಮಾಡ್ತಾರೆ. ಅದು ನೀರು ನಿಂತ್ಕೊಂಡಿದೆ, ಈಗ ಮಳೆ ಬಂದಿರೋದ್ರಿಂದ. ಮೇಲೆ ಎಲ್ಲ ಶೀಟ್ ಹಾಕಿದ್ದಾರೆ, ಬಟ್ ಆದರೂ ಕೂಡ ಮಳೆಯಿಂದ ನೀರು ತೊಯ್ದೋಗಿತ್ತು. ಕಾಲು ಕೂಡ ಅಷ್ಟೇ ಜಾರ್ತಾ ಇತ್ತು. ಇಲ್ಲೊಂದು ದೇವಸ್ಥಾನ ಇದೆ. ಈ ಥರ ಸುತ್ತಲೂ ಮೈಲಾರಲಿಂಗ ದೇವಸ್ಥಾನದ ಸುತ್ತಲೂ ಈ ರೀತಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಜಾಸ್ತಿ ಇದೆ ಇದ್ರ ಒಳಗಡೆನೆ. ಇಲ್ಲೂ ಕೂಡ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಅವರು, ಹಾಗಾಗಿ ನಾನು ತೆಗ್ದೆ. ಇದು ಏನು ಕಾಣ್ತಾ ಇದೆಯಲ್ಲ, ಇದು ಮೇನ್ ಎಂಟ್ರೆನ್ಸು. ನಡ್ಕೊಂಡು ಬರೋದಕ್ಕೆ ಮೆಟ್ಲುಗಳನ್ನು ಮಾಡಿದ್ದಾರೆ. ಅದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ಬರಬೇಕಾಗತ್ತೆ ನಡ್ಕೊಂಡು ಬರೋರು. ಅದಾದಮೇಲೆ ಏನಂದರೆ, ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅದ್ರ ವಿಶೇಷತೆ ಏನು ಅಂತಲೂ ಹೇಳ್ತೀನಿ. ಇದು ಗುಡ್ಡನೇ ನೋಡಿ, ದೊಡ್ಡ ದೊಡ್ಡ ಕಲ್ಲಿಂದ ಗುಡ್ಡ ಆಗಿದೆ. ಈ ಗುಡ್ಡದಲ್ಲಿ 2 ಕಲ್ಲುಗಳ ನಡುವೆ ಒಂದು ಕಲ್ಲು ಮೇಲೆ ಅಟ್ಯಾಚ್ ಇದೆ. ಅಲ್ಲಿ ಮೇಲೆ ಪೂರ್ತಿ ಮೇಲೆ ಹೋಗಿಬಿಟ್ಟು ವರ್ಷಕ್ಕೊಂದು ಸರಿ ದೀಪನ ಹಚ್ಚಿ ಬರ್ತಾರೆ, ಎಣ್ಣೆ ಹಾಕಿಬಿಟ್ಟು ಬರ್ತಾರೆ. ಅದು ಮೇಲೆ ಹೋಗಿಬಿಟ್ಟು ಹಚ್ಚೋದೇ ಒಂದು ಡೇರಿಂಗ್ ಅಂತಲೇ ಹೇಳ್ಬೋದು. ನೋಡಿ, ವಿಡಿಯೋದಲ್ಲಿ ಅಷ್ಟು ಅನಿಸಲ್ಲ, ಬಟ್ ಎದುರಿಗೆ ನೋಡಿದ್ರೆ ತುಂಬಾ ಹೈಟಲ್ಲಿದೆ. ವಿಡಿಯೋನಲ್ಲಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ ನನಗೆ. ನೀವು ಇಲ್ಲಿ ಬಂದರೆ ಇದನ್ನು ವಿಸಿಟ್ ಮಾಡಿ ನೀವು. ಯಾಕಂದರೆ ನಾವು ವಿಡಿಯೋದಲ್ಲಿ ಏನೇ ತೋರಿಸಿದ್ರೂ ಕಣ್ಣಲ್ಲಿ ನಾವು ಏನು ಕ್ಯಾಪ್ಚರ್ ಮಾಡ್ತೀವಲ್ಲ, ಅದು ಬೇರೆಯೇ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ. ಈಗ ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದಾರೆ. ಫಸ್ಟು ಬಂದಾಗ
ಇದು ಈ ಥರ ಇರಲಿಲ್ಲ, ಈಗ ಮಾಡ್ಕೊಂಡಿರುವಂಥದ್ದು. ಈಗ ಒಂದು ವರ್ಷದ ಹಿಂದೆ, ಒಂದು ವರ್ಷ ಆಯಿತು ಅಂತ ಅನಿಸುತ್ತೆ. ನಾನು ಒಂದು ವರ್ಷ ಆಯಿತು ಬರದೆ ನಾನು ಈಗ ಬಂದಿದ್ದೀನಿ. ನೋಡಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಿಸಿಲಿದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಮೇಲೆ ಅಲ್ಲ ಬಿಸಿ ಗಾಳಿ ಹೊಡಿತಾ ಇರುತ್ತೆ, ಅಷ್ಟು ಬಿಸಿಲಿರುತ್ತೆ ಇಲ್ಲಿ. ನಾವು ದರ್ಶನ ಎಲ್ಲ ತಗೊಂಡು ಮತ್ತೆ ಕೆಳಗಡೆ ಹೋಗಿಬಿಟ್ಟು ಸ್ವಲ್ಪ ಖರೀದಿ ಮಾಡೋದಿತ್ತು, ಅಂಗಡಿಗಳಲ್ಲಿ ತೊಗೊಂಡ್ವಿ. ಹಾಗೆ ನನ್ನ ಮಗಳಿಗೆ ಗನ್ ತೊಗೊಂಡು ಬಂದು ಕೊಟ್ಟೆ ನಾನು. ಅವಳು ತುಂಬ ದಿನದಿಂದ ಬೇಡ್ತಾ ಇದ್ಲು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಧಾರಾವಾಹಿ ಬರ್ತಾಯಿದೆ ನೋಡಿ, ಒಂದು ಜಗದ್ದಾತಿ ಅಂತ ಹೇಳಿ ಒಂದು ಧಾರಾವಾಹಿ ಬರ್ತಾಯಿದೆ. ಅದರಲ್ಲಿ ಅವಳು ಒಂದು ಗನ್ ತೊಗೊಂಡು ಆ್ಯಕ್ಟ್ ಮಾಡೋದಿದೆ. ಅದನ್ನು ನೋಡಿಬಿಟ್ಟು ಗನ್ ಕೇಳ್ತಾ ಇದ್ಲು, ತುಂಬಾ ಖುಷಿ ಆದ್ಲವಳು. ಈಗ ನಾವು ಹೊರಟ್ವಿ. ಹೋಗಬೇಕಾದ್ರೆ ಈ ಗುಡ್ಡ ಏನು ಕಾಣ್ತಾ ಇದೆ ನೋಡಿ, ಕಲ್ಲು, ಅದೇ ಮೈಲಾರಲಿಂಗ ದೇವಸ್ಥಾನ. ಅಲ್ಲಿ ಕಾರ್ ಬಿಡೋಕ್ಕೇನು ಜಾಗ ತೋರಿಸಿದ್ನಲ್ಲ ನಿಮಗೆ, ಅದು ಇಲ್ಲಿಂದ ಕಾಣುತ್ತೆ ನೋಡೋದಕ್ಕೆ. ಇವತ್ತು ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ, ಹೀಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತಣ್ಣಗಿತ್ತು ಇವತ್ತು. ಈ ಬಿಸಿಲು, ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾವಾಗ ತಣ್ಣಗಾಗುತ್ತೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಇಲ್ಲಿಂದ ನಾವು ಸೀದಾ ಸುರ್ಪುರ್ಗೆ ಹೋದ್ವಿ. ಸುರ್ಪುರಲ್ಲಿ ಟೇಲರ್ ಮಂಜಿಲ್ ಅಂತ ಹೇಳಿ ಒಂದು IB ಇದೆ. IB ನೀವು ದಯವಿಟ್ಟು ಒಂದು ಸಾರಿ ಹೋಗಿ ನೋಡಿ. ಯಾಕಂದರೆ ಇಲ್ಲಿ ಏನಂದರೆ ಒಂದು ಬಾಗಿಲನ್ನು ತೆಗೆದ್ರೆ 9 ಬಾಗಿಲು ಓಪನ್ ಆಗ್ತಿತ್ತಂತೆ ಮೊದಲು. ಬಟ್ ಈಗ 3 ಬಾಗಿಲು ಮಾತ್ರ ಓಪನ್ ಆಗುತ್ತೆ. ನೀವು ವಿಡಿಯೋದಲ್ಲಿ ನೋಡಿದ್ರಿ ಅಂತ ಅಂದ್ಕೊತೀನಿ ನಾನು. ಈಗ ನೋಡಿ ಮತ್ತೆ ವಾಪಸ್ ಮುಚ್ಚಿಬಿಟ್ಟು ಇನ್ನೊಂದು ಸಾರಿ ಚೆಕ್ ಮಾಡ್ತಾ ಇದ್ದೀವಿ ನಾವು, ಯಾಕಂದರೆ ಇದು ಪದೇ ಪದೇ ಸಿಕ್ಕಲ್ಲ. ಹಾಗಾಗಿ ಇದನ್ನು ನಾವು ಇನ್ನೊಂದು ಸಾರಿ ನೋಡಿದ್ವಿ. ಯಾಕಂದರೆ ಇದು ಈ ಒಂದು ಡೋರನ್ನು ಈಗ ಅವರು ಹಾಕ್ತಾರೆ ನೋಡಿ, ಆ ಡೋರನ್ನು ಅವರು ಹಾಕಿಬಿಟ್ಟು ಮತ್ತೆ ತೆಗಿತಾರೆ. ತೆಗೆದ ತಕ್ಷಣ ಮುಂದಿನ 3 ಬಾಗಿಲುಗಳು ಓಪನ್ ಆಗುತ್ತೆ. ಆ್ಯಕ್ಚುಲಿ 9 ಬಾಗಿಲು ಓಪನ್ ಆಗುತ್ತೆ, ಬಟ್ ಈಗ ಸದ್ಯಕ್ಕೆ 3 ಬಾಗಿಲು ಓಪನ್ ಆಗುತ್ತೆ. ಆ ಪೇಂಟಿಂಗು, ಆಮೇಲೆ ಅದರದ್ದು ಕೆಲಸಗಳ ಏನಾದರೂ ರಿಪೇರಿ ಮಾಡಿದಾಗ ಅದು ಹಾಳಾಗಿದೆ ಅಂತ ಹೇಳಿದ್ರು ಉಳಿದ ಬಾಗಿಲದ್ದು. ಬಟ್ ಈ 3 ಬಾಗಿಲು ಮಾತ್ರ ಓಪನ್ ಆಗುತ್ತೆ. IBನಲ್ಲಿ ಚೆನ್ನಾಗಿ ಮೇಂಟೆನೆನ್ಸ್ ಅಷ್ಟಿಲ್ಲ, ಬಟ್ ಓಕೆ, IB ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ಅದೆಲ್ಲ ಇಟ್ಟಿದ್ದಾರೆ. ಹೊರಗಡೆ ಕೂಡ ಇನ್ನೂ ಅವರು ಚೆನ್ನಾಗಿ ಮಾಡ್ಬೋದು, ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾದದ್ದು ನಾನು ಇಷ್ಟು ವರ್ಷ ಆಯಿತು ಇಲ್ಲಿದ್ದು, ನಾನೇ ನೋಡಿಲ್ಲ ಇದನ್ನು. ಇವಾಗ ನೋಡಿದೆ, ತುಂಬಾ ಖುಷಿ ಅನ್ನಿಸ್ತು. ನೋಡಿ ಮಳೆ ಬಂದಿರೋದ್ರಿಂದ ಹೊರಗಡೆ ಎಲ್ಲ ಸ್ವಲ್ಪ ಗ್ರೀನ್ರಿಯಾಗಿ ತುಂಬ ಚೆನ್ನಾಗಿದೆ. ಈ ರೀತಿ ವಿಸಿಟಿಂಗಿಗೆ ನಾವು ಅವಕಾಶ ಮಾಡಿಕೊಟ್ರೆ ತುಂಬಾ ಟೂರಿಸ್ಟ್ ಎಲ್ಲ ಬರ್ತಾರೆ ಇಲ್ಲಿ. ಯಾಕಂದರೆ ಈ ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ ನೋಡೋದಕ್ಕೆ. ಹಾಗಾಗಿ ಇಲ್ಲಿ ಟೂರಿಸ್ಟ್ ಬರೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ ನನಗೆ. ನೋಡಿ ಹೊರಗಡೆ ಈ ರೀತಿಯಾದಂಥ ವ್ಯೂ ಇದೆ. ಪಕ್ಕದಲ್ಲಿ ಗ್ರೌಂಡ್ ಇದೆ, ಪಾರ್ಕ್ ಇದೆ. ಅದನ್ನು ಕೂಡ ಅಷ್ಟು ಮೇಂಟೆನೆನ್ಸ್ ಇಲ್ಲ ಅದು. ಇದು ನೋಡಿ ಟೇಲರ್ ಮಂಜಿಲ್ ಅಂತ ಬರೆದಿದ್ದಾರೆ. 1844 ಇದನ್ನು ಕಟ್ಟಿರೋದು. 3 ಬಾಗಿಲು ಓಪನ್ ಆಯಿತು. ಅದನ್ನ ನೋಡೇ ನನಗೆ ಆಶ್ಚರ್ಯ ಆಯಿತು. ಇನ್ನು 9 ಬಾಗಿಲು ಓಪನ್ ಆಗುತ್ತಾ ಅಂತ ಅನಿಸ್ತಾ ಇತ್ತು. ನಮ್ಮ ಅಪ್ಪಾಜಿ ಕೂಡ ಹೇಳ್ತಾಯಿದ್ರು, ಅವರು ಕೂಡ ತುಂಬ ವರ್ಷದ ಹಿಂದೆ ಬಂದಿದ್ರಂತೆ, ಆವಾಗ ಎಲ್ಲನೂ ಓಪನ್ ಆಗ್ತಾಯಿದ್ವು ಅಂತ ಹೇಳ್ತಾಯಿದ್ರು ಅವರು. ಈ ರೀತಿ ನಮ್ಮ ಕಡೆ ಈ ರೀತಿಯಾದಂಥ ಒಂದು ಪ್ರವಾಸಿ ತಾಣ ಇದೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಇಲ್ಲಿ ಇದ್ದವರು ಆ್ಯಕ್ಚುಲಿ ಕೀಲಿ ಹಾಕ್ಕೊಂಡು ಹೋಗಿ ಬೇರೆ ಕಡೆ ಕೂತ್ಕೊಂಡಿದ್ರು. ಅವರು ಬಂದು ಕೀಲಿ ತೆಗೆದ್ರು. ತುಂಬ ಖುಷಿ ಅನಿಸ್ತು ನನಗೆ. ಆಮೇಲೆ ಅವರು ಹೇಳಿದ್ರು, ಒಂದು ಕಡೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಬನ್ನಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅವ್ರು ನಮಗೆ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ಗಾರ್ಡನ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ಮಾಡಿದ್ದಾರೆ, ಬಟ್ ಅದು ಯಾವುದೂ ಚೆನ್ನಾಗಿಲ್ಲ, ಆ ರೀತಿಯಾಗಿದೆ, ಎಲ್ಲ ಕೆಟ್ಟೋಗಿದೆ ಅದು. ನನ್ನ ಮಗಳಿಗೆ ಆಟ ಆಡಬೇಕು ಅನ್ನೋದಿತ್ತು, ನಮಗೆ ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋಗಬೇಕು ಅನ್ನೋದಿತ್ತು. ಹಂಗೆ ಮಾಡಿ ಅವಳನ್ನ ಕರ್ಕೊಂಡು ಹೋದ್ವಿ. ಸ್ವಲ್ಪ ಹೋಗಬೇಕಾದ್ರೆ ಸ್ವಲ್ಪ ದಾರಿ ಚೆನ್ನಾಗಿಲ್ಲ,
ಯಾಕಂದರೆ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಅದ್ರ ಮೇಲೆ ಹತ್ಕೊಂಡು ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಮುಂದ್ಗಡೆ ಮೆಟ್ಲುಗಳನ್ನು ಮಾಡಿದ್ದಾರೆ ಅದ್ರ ಮೇಲೆ ಹತ್ತೋದಕ್ಕೆ, ಬಟ್ ಅಲ್ಲಿ ತನಕನೂ ಇದೇ ರೀತಿಯಾಗೇ ಇದೆ, ಕಚ್ಚಾ ರೋಡ್ ಇದೆ ಇದು. ಬಿಸಿಲಿದ್ರೆ ಹೋಗೋಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಬಿಸಿಲಿರಲಿಲ್ಲ, ಹಾಗಾಗಿ ಆರಾಮಾಗಿ ಹೋದ್ವಿ ನಾವು. ಈ ಕಡೆ ಎಲ್ಲ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ. ಈಗ ಮಳೆ ಬಂದು ಒಂದೆರಡು ಸರಿ ಮಳೆ ಆಗಿದೆ, ಈಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಮಳೆ ಆಗಿರೋದ್ರಿಂದ. ನೋಡಿ ಈ ರೀತಿ ಕಲ್ಲುಗಳಿದೆ, ಈ ಕಲ್ಲುಗಳಲ್ಲೇ ವ್ಯೂ ಪಾಯಿಂಟ್ಗೆ ಹೋಗಬೇಕು. ನೀವು ಈ ಕಡೆಯಿಂದ ಎಲ್ಲಿಗಾದರೂ ಹೋಗ್ತಾ ಇದ್ದರೆ ಅಥವಾ ಇಲ್ಲಿಗೆ ಅಂತಲೇ ಬಂದುಬಿಟ್ಟು ಒಂದು ಸಾರಿ ವಿಸಿಟ್ ಮಾಡಿ. ಯಾದಗಿರಿ ಮಲ್ಲಯ್ಯ ಆಯಿತು, ಸುರಪುರಲ್ಲಿ ಈ ಟೇಲರ್ ಮಂಜಿಲ್ ಇದನ್ನು ನೋಡೋದಕ್ಕಾಯಿತು, ಈ ವ್ಯೂ ಪಾಯಿಂಟು, ತುಂಬ ಪ್ಲೇಸಸ್ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲೂ. ನಾವು ಕೂಡ ನೋಡಿಲ್ಲ ಕೆಲವೊಂದಿಷ್ಟು, ಈಗ ನೋಡ್ತಾ ಇದ್ದೀವಿ ಕೆಲವೊಂದನ್ನು. ಇನ್ನೂ ಬಾಕಿ ಇದೆ ನೋಡೋದು, ಅಷ್ಟು ಚೆನ್ನಾಗಿರೋ ಪ್ಲೇಸಸ್ಗಳಿದ್ದಾವೆ. ನೋಡಿ ಇದು ಕಲ್ಲು ಎಷ್ಟು ದೊಡ್ಡದಾಗಿದೆ ಅಂತ. ಈ ಕಲ್ಲುಗಳೇ ಈ ಒಂದು ಸುರಪುರದ ಅಂದ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಇಷ್ಟು ಮೆಟ್ಲುಗಳಿದೆ, ಇಲ್ಲಿ ಮೇಲೆ ಒಂದು ಸ್ಟೆಪ್ ನಾವು ಹತ್ತಿ ಅಲ್ಲಿ ಹೋಗಿ ನಿಂತ್ರೇ ಗೊತ್ತಾಗುತ್ತೆ. ಈ ವ್ಯೂ ಪಾಯಿಂಟಲ್ಲಿ ಏನಂದರೆ ಇಡೀ ಸುರಪುರ ಕಾಣುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋದಿದೆ, ಅಲ್ಲೂ ಹೋದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು. ನನ್ನ ಮಗಳಿಗೆ ಈ ರೀತಿಯಾಗಿ ಟ್ರೆಕ್ಕಿಂಗ್ ಮಾಡೋದು, ಈ ರೀತಿ ಓಡಾಡಿಬಿಟ್ಟು ನೋಡೋದು ಅಂದರೆ ಅವಳಿಗೂ ಕೂಡ ತುಂಬಾ ಇಷ್ಟ. ತುಂಬ ಖುಷಿಪಟ್ಟು ಓಡಾಡಿ ನೋಡ್ತಾಳೆ ಅವಳು. ಅವಳಿಗೇನಂದರೆ ಆ ಜೋಕಾಲಿ ಆಮೇಲೆ ಜಾರುಬಂಡಿ ಕಾಣ್ತಲ್ಲ, ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ಲು ಅವಳು. ಇದು ನೋಡಿ ಆ ಗ್ರೌಂಡು, ನಾವು ಅಲ್ಲಿಂದ ಬಂದ್ವಲ್ಲ, ನೋಡಿ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಈ ಕಲ್ಲೇನು ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ಮೇಲೆ ಹತ್ತಿ ನೋಡ್ಬೋದು. ನಮ್ಮ ಮನೆಯವರು ಹತ್ತಿ ನೋಡಿದ್ರು, ಬಟ್ ನಾನು ಹೋಗಲಿಲ್ಲ. ನೋಡೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಅನಿಸುತ್ತೆ. ಅಲ್ಲಿ ಮೇಲೆ ಹೋಗ್ಬಿಟ್ಟು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ಅವರು. ಈ ರೀತಿಯಾದಂಥ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ವಾತಾವರಣದಲ್ಲಿ. ಇದಿಷ್ಟು ಆದಮೇಲೆ ಇಲ್ಲಿಂದ ಹೊರಟ್ವಿ ನಾವು. ಹೋಗಬೇಕಾದ್ರೆ ದಾರಿನಲ್ಲಿ ಒಂದು ಹಳೆ ಬಾವಿ ಇತ್ತು. ಈ ಬಾವಿ ಏನು ಸ್ಪೆಷಲ್ ಅಂದರೆ ಇದನ್ನು ಕುಡಿಯೋದಕ್ಕೆ ಯೂಸ್ ಮಾಡ್ತಾರೆ ನೀರು. ತುಂಬ ತಿಳಿಯಾದ ನೀರು. ಇಲ್ಲಿ ಈಗೂ ಕೂಡ ಈ ನೀರನ್ನು ಕುಡಿಯೋದಕ್ಕೆ ಬಳಸ್ತಾರಂತೆ. ಅಲ್ಲಿ ಲೋಕಲ್ ಇದ್ದವರು ಬಂದು ನೀರು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಕುಡಿಯೋದಕ್ಕೆ ತುಂಬ ರುಚಿ ಕೂಡ ಇರುತ್ತೆ ಅಂತ ಹೇಳಿದ್ರು ಅವ್ರು ನಮಗೆ. ನಾವು ಕೂಡ ಹೋದ್ವಿ. ಈ ಆ ಕಲ್ಲುಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಹಳೆ ಬಾವಿ ಇದು. ಈ ಹಳೆ ಬಾವಿ ನೀರು ಎಷ್ಟಿದೆ ಅಂತ ಹೇಳಿ, ನೀರು ತುಂಬ ಚೆನ್ನಾಗಿದೆ. ಈ ಬೇಸಿಗೆನಲ್ಲೂ ಕೂಡ ನೀರು ತುಂಬ ಚೆನ್ನಾಗಿದೆ. ನಾವು ಕೂಡ ಕೆಳಗಡೆ ಹೋಗೋಣ ಅಂತ ಹೇಳಿ ಹೋದ್ವಿ. ನಮ್ಮ ಮನೆಯವರು ಕೂಡ ಒಂದು ಬಾಟ್ಲಲ್ಲಿ ನೀರನ್ನು ತುಂಬಿಕೊಂಡ್ರು. ಈಗ ಯಾಕಂದರೆ ಇಷ್ಟು ಶುದ್ಧವಾದಂಥ ನೀರು ನಮಗೆ ದಿನಂಪ್ರತಿ ಸಿಗೋದಿಲ್ಲ. ಸಿಕ್ಕಾಗ ಒಂದು ಸ್ವಲ್ಪನಾದರೂ ಅದನ್ನು ಅನುಭವಿಸ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಅವ್ರು ಹೋಗಿ ನೀರನ್ನು ತೊಗೊಂಡು ಬಂದರು. ನಾನು ನನ್ನ ಮಗಳು ಅಲ್ಲಿ ನಿಂತಿದ್ದರಿಂದ ನಾನು ಅಲ್ಲೇ ನಿಂತ್ಕೊಂಡೆ. ಇದು ಸ್ವಲ್ಪ ಹೈಟಿಗಿದೆ ಅವಳು ನಿಂತಿರುವಂಥ ಜಾಗ. ಅಲ್ಲಿಂದ ಅವಳನ್ನೂ ಕೂಡ ಕೆಳಗಡೆ ಕರ್ಕೊಂಡು ಹೋದೆ ನಾನು. ನಮ್ಮ ಮನೆಯವರು ಅಲ್ಲಿ ಮೀನುಗಳಿತ್ತು, ಅದನ್ನು ತೋರಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಅಷ್ಟು ಬಂದ್ವಿ. ಬರಬೇಕಾದ್ರೆ ದಾರಿನಲ್ಲಿ ಗಿಡಗಳು ಕಂಡು ಮೇಲೆ ಒಂದು ಗಿಡನಾದರೂ ತರಲೇಬೇಕಲ್ವ. ನಮ್ಮ ಗಾರ್ಡನರ್ಗೇನೆಂದರೆ ಒಂದು ಗಿಡನಾದರೂ ಹೊಸದಾಗಿ ತೊಗೊಂಡು ಬಂದರೆ ತುಂಬಾ ಖುಷಿ ಅನಿಸುತ್ತೆ. ನಾನು ಒಂದು ಅಂಜೂರ ಗಿಡನ ತೊಗೊಂಡೆ. ನನ್ನ ಹತ್ರ ಬೇರೆ ಜಾತಿದಿದೆ, ಇದು ಒಂದು ವೆರೈಟಿ ಬೇರೆ ಇತ್ತು. ಹೀಗಾಗಿ ನಾನು ಒಂದು ಅಂಜೂರ ಗಿಡನ ತೊಗೊಂಡು ಬಂದೆ. ಗಿಡಗಳೇನು ನಾನು ಬೇರೆ ಯಾವುದು ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬರಬೇಕಾದ್ರೆ ಈ ಅದಿತಿ ಹೋಟೆಲಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಏನಂದರೆ ಆ ಮಂಗದ ಮೂರ್ತಿ ಇದೆ, ಅದಕ್ಕೆ ಒಂದು ಬಲ್ಪನ್ನು ಹಾಕಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಆ ವಿಡಿಯೋನ ಮಾಡಿದೆ ನಾನು. ಹಾಗೆ ಇಲ್ಲಿ ಊಟ ಮಾಡಿಕೊಂಡು ವಾಪಸ್ ನಾವು ಲಿಂಗಸೂರಿಗೆ ಬಂದ್ವಿ.
ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.